ಈ ಪ್ರೆಸ್ ಮೀಟ್ನ ನಾನು ಬಿಫೋರ್ ರಿಲೀಸ್ ನಮ್ಮ ಮನೇಲೇ ಮಾಡಬೇಕು ಅಂತ ಪ್ಲ್ಯಾನಲ್ಲಿದ್ದೆ. ಅಂದರೆ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ನಮ್ಮ ಮನೇಲೇ ಒಂದು ಮಾಡೋಣ, ಬಿಕಾಸ್ ಮನೆ ಆದಮೇಲೆ ನಾನು ಪ್ರೆಸ್ ಅವ್ರನ್ನ ಕರೆದಿರಲಿಲ್ಲ ಆ್ಯಂಡ್ ಸ್ನೇಹಿತರನ್ನ ಯಾರೂ ಕರೆದಿರಲಿಲ್ಲ. ಈವನ್ ಮನೆ ಗೃಹ ಪ್ರವೇಶನೂ ಅಷ್ಟೇ ನಾನು ನಮ್ಮ ಫ್ಯಾಮಿಲಿ ಮಾತ್ರ ಮಾಡ್ಕೊಂಡಿದ್ವಿ, ಯಾರನ್ನೂ ಇನ್ವೈಟ್ ಮಾಡಿರಲಿಲ್ಲ. ಕಂಪ್ಲೀಟ್ ಆಗಿಬಿಟ್ರೆ ಒನ್ಸ್ ಫಾರ್ ಆಲ್ ಅಂದ್ಬಿಟ್ಟು ನನ್ನ ತಲೆಯಲ್ಲಿತ್ತು. ಸೊ ಬಿಫೋರ್ ಸಿನಿಮಾ ರಿಲೀಸ್ಗೆ ಇಲ್ಲೇ ಪ್ರೆಸ್ ಮೀಟ್ ಕರೆಯೋಣ, ಐ ಥಿಂಕ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಪ್ರಮೋಷನ್ಸು, ಶೂಟಿಂಗು, ಹಾಗಾಗಿ ಇಲ್ಲೆಲ್ಲ ಅರೇಂಜ್ ಮಾಡಬೇಕು, ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಐ ಫೆಲ್ಟ್ ನಾನು ಪ್ರಶಾಂತ್ ಅವರು ಮಾತಾಡ್ತಾ ಇರಬೇಕಾದ್ರೆ ನನಗನ್ನಿಸ್ತು ದಿಸ್ ಇಸ್ ದ ಬೆಸ್ಟ್ ಟೈಮ್. ನನಗೆ ನಮ್ಮ ಮನೇಲಿ ಪ್ರೆಸ್ ಮೀಟ್ ಕರೆದು ಸ್ನೇಹಿತರ ಜೊತೆ, ಹಿರಿಯರ ಜೊತೆ, ನಿಮ್ಗಳ ಜೊತೆ ಎಲ್ಲ ಕಾಫಿ ತಿಂಡಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಐ ಥಿಂಕ್ ಸ್ಯಾಟರ್ಡೇ ವಿ ಡಿಸೈಡೆಡ್. ಪ್ರಶಾಂತ್ ನಾನು ಕರಿಬೇಕು ಅಂತಿದ್ದೆ ಮನೇಲೆ ಮಾಡೋಣ ಪ್ರೆಸ್ ಮೀಟು, ಬಿಕಾಸ್ ಸಿನಿಮಾ ಚೆನ್ನಾಗಾಗಿದೆ. ಮೋಸ್ಟ್ ಆಲ್ ಆಗಿರಲಿಲ್ಲ ಅಂದರೆ ಆಚೆ ಬಂದುಬಿಡ್ತಿದ್ದೆ ನಾನು. ಸಿನಿಮಾ ಚೆನ್ನಾಗಾಗಿದೆ, ಹಾಗಾಗಿ ಮನೇಲೇ ಪ್ರೆಸ್ ಮೀಟ್ ಕರೆಯೋಣ, ಖುಷಿಯಾಗಿದ್ದೀನಿ. ಫಸ್ಟ್ ಆಫ್ ಆಲ್ ಎಲ್ಲ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಎಲ್ಲರಿಗೂ ಯಾರ್ಯಾರು ನಮ್ಮ ಝೂಮ್ ಸಿನಿಮಾನ ಸಪೋರ್ಟ್ ಮಾಡಿದ್ರು ಎಲ್ರಿಗೂ ಖಂಡಿತವಾಗ್ಲೂ ಥ್ಯಾಂಕ್ ಯು ವೆರಿ ಮಚ್. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಇವತ್ತು ಝೂಮ್ನ ಕಲೆಕ್ಷನ್ಸ್ ನಾನು ನೋಡ್ತೀನಿ, ನಾನು ಪರ್ಸ್ನಲಿ ಫೋನ್ ಮಾಡ್ತಿರ್ತೀನಿ ಥಿಯೇಟರ್ಗೆ, ಇಲ್ಲ ಅಲ್ಲಿರೋರಿಗೆ, ನವೀನ್ ಎಲ್ಲರಿಗೂ ಮಾಡ್ತಿರ್ತೀನಿ ಅಂತ, ಎಲ್ಲರೂ ಖುಷಿಯಾಗಿದ್ದಾರೆ. ಓಕೆ, ನನ್ನ ಪ್ರೀವಿಯಸ್ 2 ಸಿನಿಮಾಗಳು ಅಷ್ಟು ಚೆನ್ನಾಗಿ ನನಗೆ ಇದಾಗಲಿಲ್ಲ. ಬಟ್ ಈ ಸಿನಿಮಾ ಒಂದು ಒಳ್ಳೆಯ ಸಿನಿಮಾ ಮಾಡಿ ಪ್ರೊಡಕ್ಷನ್ ಹೌಸು ಪ್ರಾಮಿಸ್ ಮಾಡಿದಾಗಿ ಸಿನಿಮಾನ ಆಚೆ ತಂದು ಅದನ್ನು ಕರೆಕ್ಟಾಗಿ ಪ್ರಮೋಟ್ ಮಾಡಿದ್ರೆ ಸಿನಿಮಾ ನಿಜವಾಗ್ಲೂ ಕನ್ನಡ ಸಿನಿಮಾಗಳು ಎಲ್ಲರೂ ಬಂದು ನೋಡ್ತಾರೆ ಅನ್ನೋದಕ್ಕೆ ಝೂಮ್ ಒಂದು ಎಕ್ಸಾಂಪಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರೊಡಕ್ಷನ್ ಹೌಸ್ ಯಾವ ಥರ ನನಗೆ ಕತೆ ಹೇಳಿದ್ರು, ಎಷ್ಟು ಕಲರ್ಫುಲ್ಲಾಗಿ ಮಾಡ್ತೀವಿ, ಇಷ್ಟೇ ಥಿಯೇಟರ್ ರಿಲೀಸ್ ಮಾಡ್ತೀವಿ ಅಂತ ಏನು ಪ್ರಾಮಿಸ್ ಮಾಡಿದ್ರು ಅಷ್ಟೂ ಮಾಡಿದ್ರು. ಈ ಗೆಲುವಿಗೆ ನಾನೊಬ್ಬ ಕಾರಣ ಅಲ್ಲ, ಇಟ್ ಈಸ್ ಟೀಮ್ ವರ್ಕ್. ಮ್ಯೂಸಿಕ್ ಆಗಿರ್ಬೋದು, ಆರ್ಟಿಸ್ಟ್ಗಳಾಗಿರ್ಬೋದು, ನಮ್ಮ ಪ್ರೊಡಕ್ಷನ್ ಹೌಸ್ ಎಲ್ಲರೂ ಕೂಡ ತುಂಬಾ ವರ್ಕ್ ಮಾಡಿದ್ದಾರೆ. ನನ್ನ ಪಿಕ್ಚರ್ ಕಲೆಕ್ಷನ್ ಐ ಥಿಂಕ್ ಈ ಥರ ಕಲೆಕ್ಷನ್ ನಾನು ನೋಡಿ 1 ವರ್ಷ ಈ ಥರ ಕಲೆಕ್ಷನ್ಸ್ ಮಾಡಿದ್ದೀನಿ. ನನಗೆ ನನ್ನ ಫ್ರೆಂಡ್ಸೇ ಫೋನ್ ಮಾಡಿ, ಮಗ ಟಿಕೆಟ್ ಸಿಕ್ತಿಲ್ಲ, ಆರ್ಸ್ಮರಲ್ಲಿ ನೋಡೋಣ, ಏನಾದರೂ ನೀನು ಹೀರೋ ಅಲ್ವಾ ಹೇಳಿದ್ರೆ ಕೊಡ್ತಾರೆ ಅಂತ. ನಾನೇ ಹೇಳಿದೆ, ಇಲ್ಲಮ್ಮ ಇನ್ನೊಂದು ದಿನ ಕಾಯಿ, ತುಂಬ ದಿನ ಆಯಿತು ಹೇಳಿಲ್ಲ, ಇನ್ನೊಂದು ದಿನ ಕಾಯಿ, ಆಮೇಲೆ ನೋಡಿ ನೆಕ್ಸ್ಟ್ ಡೇ ನನ್ನ ಪಿಕ್ಚರು. ಸೊ ಆ ಥರ ಆಯಿತು. ಎಸ್ಪೆಷಲಿ ಸ್ಯಾಟರ್ಡೇ ಆ್ಯಂಡ್ ಸಂಡೇ ವಿ ಆರ್ ವೆರಿ ಹ್ಯಾಪಿ. ಆ್ಯಂಡ್ ನಿನ್ನೆ ಕೂಡ ಸುಮಾರು ಸೆಂಟ್ರೋಸು ಹೌಸ್ಫುಲ್ ಆಗಿದೆ. ಸೊ ಸಿನಿಮಾ ಚೆನ್ನಾಗಿ ಮಾಡಿ, ಚೆನ್ನಾಗಿ ಪ್ರಮೋಟ್ ಮಾಡಿದ್ರೆ ಖಂಡಿತವಾಗ್ಲೂ ಸಿನಿಮಾ ಇಸ್ ಅ ವಂಡರ್ಫುಲ್ ಇಂಡಸ್ಟ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಈ ದಿನ ಅಂದರೆ 4ನೇ ದಿನ ಸಿನಿಮಾ ರಿಲೀಸ್ ಆಗಿ 5th ಡೇ ನಿಂತಿದ್ದೀವಿ. ಪ್ರೊಡ್ಯೂಸರ್ಸ್ ಆರ್ ವೆರಿ ಹ್ಯಾಪಿ, ನಮ್ಮ ಟೀಮ್ ಇಡೀ ಚಿತ್ರತಂಡ, ನಮ್ಮ ಟೀಮ್ ಏನಿದೆ ವೆರಿ ಹ್ಯಾಪಿ. ಮತ್ತು ಈ ಸಿನಿಮಾ ಶುರುವಾಗಿದ್ದ ಟೈಮಿಂದ ಫಸ್ಟ್ ಅಡ್ವಾನ್ಸ್ ಗೋಲ್ಡನ್ ಸ್ಟಾರ್ ಮನೆಗೆ ಸರ್ ಮನೆಗೆ ಹೋಗಿ ಅಡ್ವಾನ್ಸ್ ಕೊಡ, ಅಲ್ಲಿಂದ ನಮ್ಮ ಗೋಲ್ಡನ್ ಟೈಮ್ ಶುರು ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮೀನ್ಸ್ ಟೆಕ್ನಿಷಿಯನ್ಸ್ ಅಂತ ಇರಲಿ, ಆರ್ಟಿಸ್ಟ್ ಅಂತ ಇರಲಿ, ಮೀನ್ಸ್ ತುಂಬ 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 ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಒಳ್ಳೆ ಆರ್ಟಿಸ್ಟ್ ಸಾಧು ಸರ್ ಆಗಿರ್ಬೋದು, ಕಾಶಿನಾಥ್ ಆಗಿರ್ಬೋದು, ರಾಧಿಕಾ ಪಂಡಿತ್ ಅವ್ರು ಆಗಿರ್ಬೋದು, ಎಲ್ಲ ಮುಗಿದ ಮೇಲೆ ಈ ರಿಲೀಸ್ ಟೈಮ್ ಅಂತ ಬಂದಾಗ ಅವ್ರು 27 ಸಿನಿಮಾಲಿ ನಮ್ಮ ಸಿನಿಮಾ ಅವ್ರ ಬರ್ಡೇ ರಿಲೀಸ್ ಆಗ್ತಿರೋ ಒಂದು ಕ್ರೆಡಿಟ್ ಸಿಕ್ತು ನಮಗೆ. ಅದು ವಿ ಆರ್ ವೆರಿ ಹ್ಯಾಪಿ. ಅದಾದಮೇಲೆ ಏನು ಅಂದರೆ, ಈ ಸಿನಿಮಾನ ನಾವೇ ರಿಲೀಸ್ ಮಾಡಬೇಕಂದ್ರೆ ನಿಮ್ಮ ಸಿನಿಮಾನೇ ರಿಲೀಸ್ ಮಾಡಬೇಕು ಅಂತ ಹೇಳಿ ಒಂದು ದೊಡ್ಡ ಜವಾಬ್ದಾರಿ ತೊಗೊಂಡೆ. ಬಂದಿತ್ತು, ನಾವೇ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ಅದು ಮಾಡ್ತೀವಿ ಅಂತ. ಫ್ಯಾನ್ಸಿ ಪ್ರೈಸಸ್ ಬಂತು, ಏರಿಯಾ ಸೆಂಟರ್ಸ್, ನಾನು ಯಾರನ್ನೂ ಮಾಡಿಲ್ಲ, ಇಲ್ಲ ನಾನೇ ರಿಲೀಸ್ ಮಾಡ್ತೀವಿ, ಈ ಸಿನಿಮಾ ನಾವೇ ರಿಲೀಸ್ ಮಾಡ್ತೀವಿ, 200 ಸೆಂಟರ್ ಟಚ್ ಮಾಡ್ತೀವಿ ಅಂತ ಒಂದು ಪ್ರಾಮಿಸ್ ಮಾಡಿದ್ದೆ. ಅದನ್ನು ರೀಚ್ ಆದ್ವಿ. ಅದಾದಮೇಲೆ ಎಲ್ಲ ಕಡೆ ಏನು ರೆಸ್ಪಾನ್ಸ್ ಬರ್ತಿದೆ, ರಿಯಲಿ ಹ್ಯಾಪಿ. ಮತ್ತು ರಿಯಲಿ ಪ್ರತಿಯೊಬ್ಬ ಆಡಿಯನ್ಸ್ಗೂ ನಾನು ಥ್ಯಾಂಕ್ಸ್ ಅಂತ ಇಷ್ಟಪಡ್ತೀನಿ. ಮತ್ತು ಥ್ಯಾಂಕ್ಸ್. ಮತ್ತು ಇನ್ನೊಂದು ಏನು ಜವಾಬ್ದಾರಿ ಅಂದರೆ, ಈ ಸ್ಟಾರ್ಟಿಂಗ್ ನಾನೊಬ್ಬ ಪ್ರೊಡ್ಯೂಸರ್ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟರ್ ಹತ್ರ ಆಗಲಿ, ಎಕ್ಸಿಬ್ಯೂಟರ್ಸ್ ಹತ್ರ ಆಗಲಿ, ಆ್ಯಕ್ಟರ್ಸ್ ಮಾತಾಡ್ತಾ ಇರ್ತೀವಿ. ಅದಕ್ಕೆ ಸಪೋರ್ಟ್ ಅಂತ ಹೇಳ್ತಾರಲ್ವ, ಅದು ಗೋಲ್ಡನ್ ಸ್ಟಾರ್ ಇದ್ದೇನೆ ಸರ್ ತುಂಬ ಸಪೋರ್ಟ್ ಮಾಡಿದ್ರು. ಅಂದರೆ ಎವ್ರಿ ಡೇ ಯು ವಿ ಕೀಪ್ ಕಾಲಿಂಗ್ ಮೀ, ಏನಾಯಿತು ಅದಾಯ್ತಾ ಇದಾಯ್ತಾ ಅಂತ. ತುಂಬ ಜವಾಬ್ದಾರಿಯಿಂದ ಆ ಶೋ ಏನಾಯಿತು, ಈ ಶೋಸ್ ಏನಾಯಿತು, ಆಯ್ತಾ ಇದಾಯ್ತಾ ಅಂತ ತುಂಬ ಜವಾಬ್ದಾರಿನ ನೋಡಿಕೊಂಡ್ರು. ಮೀನ್ಸ್ ನಾಟ್ ಓನ್ಲಿ ಆಸ್ ಆರ್ಟಿಸ್ಟ್, ಆಸ್ ಅ ಬ್ರದರ್ ಥರ ನಿಂತ್ಕೊಂಡು ಈ ಪ್ರೊಡಕ್ಷನ್ ಹೌಸ್ಗೆ, ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಮೀಡಿಯಾ, ನಿಮ್ಮದು ಡೇ 1 ನಮ್ಮ ಫಸ್ಟ್ ಫಿಲಮಿಂದ ನಿಮ್ಮ 4th ಫಿಲಮ್ ನಿಮ್ಮ ಸಪೋರ್ಟ್ನ ಮರೆಯೋಕ್ಕೆ ಆಗಲ್ಲ.
ಥ್ಯಾಂಕ್ಸ್ ಟು ಆಲ್ ಮೈ ಪ್ರೊಡ್ಯೂಸರ್ಸ್ ಟೀಮ್ಸ್ ಅವ್ರಿಗೂ ಥ್ಯಾಂಕ್ಸ್ ಅನ್ನೋಕ್ಕೆ ಇಷ್ಟಪಡ್ತೀನಿ. ಹೀಗೆ ನಮಗೆಲ್ಲ ಸಪೋರ್ಟ್ ಬೇಕು, ಕನ್ನಡ ಜನತೆಲ್ಲ ಸಪೋರ್ಟ್ ಬೇಕು. ಯಾಕಂದರೆ ಒಂದು ನೆಕ್ಸ್ಟ್ ಜನ್ರೇಷನ್ಗೆ ಜನ ಒಳಗಡೆ ಮಾತಾಡ್ಕೊಳ್ತಾರೆ, ಹೊರಗಡೆ ಬಂದ್ಬಿಟ್ಟು ನೋಡಲಿಕ್ಕೆ ಒಂಥರ ಇದು ಮಾಡ್ತಾರೆ, ಡಿಫ್ರೆಂಟಾಗಿ ಒಪಿನಿಯನ್ ತಗೊಳ್ತಾರೆ. ಬಟ್ ಐ ಥಿಂಕ್ ಇದನ್ನು ಮುಂದೆ ತೊಗೊಂಡೋಗ್ಲಿಕ್ಕೆ ಕನ್ನಡ ಜನ ಸಹಕರಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಗಣೇಶ್ ಹೇಳಿದಾಗೇನೆ UK-ಅಲ್ಲಿ, US-ಅಲ್ಲಿ, ಆಸ್ಟ್ರೇಲಿಯಾ ಎಲ್ಲ ಕಡೆನೂ ರಿಲೀಸ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. UK-ಅಲ್ಲಿ ಪ್ರೀಮಿಯರ್ ಮಾಡ್ಬಿಟ್ಟು ಎಲ್ಲ ಹೋಗಿ ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಈ ಮೂವಿನ. ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಬಂದಿದೆ, ಒಂದು ಎಂಟರ್ಟೈನ್ಮೆಂಟ್ ಅಂತ ಬಂದಿದೆ. ಎಲ್ಲ ಜನ ದಿನ ಮಾತಾಡ್ತಾ ಇದ್ದೀನಿ, ಪ್ರಮೋಷನ್ಸ್ ಎಲ್ಲ ನೋಡಿ ಸುಮಾರು ಜನ ಟಿಕೆಟ್ಸ್ ಆಲ್ರೆಡಿ ಬುಕಿಂಗ್ ಸ್ಟಾರ್ಟ್ ಆಗಿದೆ. ಟಿಕೆಟ್ಸ್ ಎಲ್ಲ ಬುಕಿಂಗ್ ಸ್ಟಾರ್ಟ್ ಆಗಿದೆ. ತುಂಬ ಕಾತರದಿಂದ ಕಾಯ್ತಾ ಇದ್ದಾರೆ. ಮೊನ್ನೆ ಸೆಕೆಂಡಿಗೆ ನಾವು ರಿಲೀಸ್ ಮಾಡೋಣ ಅಂದ್ಕೊಂಡ್ವಿ. ಗೋಧಿ ಬಣ್ಣ ಸಾಧಾರಣ ಮೈಕಲ್ಲಿ ಇರೋದ್ರಿಂದ ಕನ್ನಡಕ್ಕೆ ನಮಗೆ ಪ್ರಾಬ್ಲಮ್ ಆಗಬಾರ್ದು, ಕನ್ನಡಕ್ಕೆ ನಮಗೆ ಕ್ಲಾಶ್ ಆಗಬಾರ್ದು ಅಂತ ಅಂದ್ಬಿಟ್ಟು ನಾವು ಪೋಸ್ಟ್ಪೋನ್ ಮಾಡಿ 9th ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಡೇಟ್ಸ್ ನೋಡ್ತಾ ಇದ್ವಿ, ಆದರೆ ಓಟ್ ಬರೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ತುಂಬ ಚೆನ್ನಾಗುತ್ತೆ, ಸಕ್ಸಸ್ಫುಲ್ ಆಗುತ್ತೆ. ಮೀಡಿಯಾ ಕಡೆಯಿಂದ ತುಂಬ ಸಪೋರ್ಟ್ ಸಿಕ್ಕಿದೆ ನಾನು ನೋಡಿದಂಗೆ, ಪ್ರಶಾಂತ್ ಅವ್ರ ಕಡೆ ನೋಡೋದೆ. ಸೊ ಐ ವಾಂಟ್ ದಿಸ್ ಸಪೋರ್ಟ್ ಡೆಫಿನೆಟ್ಲಿ. ಥ್ಯಾಂಕ್ ಯು ವೆರಿ ಮಚ್ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಯಿತು. ರಾತ್ರಿ ನವರಂಗ್ ಥಿಯೇಟ್ರಿಗೆ ಹೋದೆ. ನವರಂಗ್ ಥಿಯೇಟ್ರಲ್ಲಿ ನನ್ನ ಲೈಫ್ ಟೈಮಲ್ಲಿ ನಾನು ಯಾವತ್ತು ರಾತ್ರಿ 10 ಗಂಟೆ ಶೋ ನೋಡಿರಲಿಲ್ಲ ನವರಂಗ್ ಥಿಯೇಟ್ರಲ್ಲಿ. ಅದೊಂಥರ ಸ್ಪೆಷಲ್ ಎಕ್ಸ್ಪೀರಿಯನ್ಸು. ಎಲ್ಲ ಕನ್ನಡ ಡೈರೆಕ್ಟರ್ಸು ನಮ್ಮ ಸಿನಿಮಾದ ನಿಜವಾದ ಪಲ್ಸ್ ತಿಳ್ಕೋಬೇಕು ಅಂದರೆ, ಆಡಿಯನ್ಸ್ ಪಲ್ಸ್ ತಿಳ್ಕೋಬೇಕು ಅಂದರೆ ನವರಂಗ್ ಥಿಯೇಟ್ರಲ್ಲಿ ರಾತ್ರಿ 10 ಗಂಟೆ ಶೋಗೆ ಹೋಗಬೇಕು. ವಾಟ್ ಎ ರೆಸ್ಪಾನ್ಸ್. ಕನ್ನಡ ಸಿನಿಮಾ ಬೆಂಗಳೂರಿನಲ್ಲಿ ನಿಜವಾಗಿ ಸವಿಯೋದು, ಎಂಜಾಯ್ ಮಾಡೋದು ಅಂದರೆ ನವರಂಗ್ ಥಿಯೇಟ್ರಲ್ಲಿ ಬರುವಂಥ ರಾತ್ರಿ 10 ಗಂಟೆ ಆಡಿಯನ್ಸು. ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲಿ, ನನ್ನ ಕರಿಯರಲ್ಲಿ. ಅದಾಯಿತು. ಅದಾಗಿ ಮಾರನೇ ದಿನ ನಾನು ಬ್ರದರ್ದು ಬರ್ಡೇ ಬಂದ್ವಿ. ಬರ್ತಾ ಝೂಮ್ ಬತಾಸ್ ತೊಗೊಂಡ್ಬಂದ್ವಿ. ಝೂಮ್ ಬತಾಸ್ ತೊಗೊಂಡ್ಬಂದು ಕೇಕ್ ಕೊಡೋಕ್ಕಿಂತ ಮುಂಚೆ ಝೂಮ್ ಬತಾಸ್ ಕೊಟ್ಟಿವಿ ಬ್ರೋ. ಜನ ಖುಷಿಯಾಗಿ ಝೂಮ್ ಅನ್ನೋ ಬತಾಸ್ನ ಇಷ್ಟಪಟ್ಟಿದ್ದಾರೆ. ಸೊ ಬ್ರೋ ವಿ ಒನ್ ಅಂತ ಹೇಳಿ ನೆಕ್ಸ್ಟ್ ಡೇ ಸ್ಯಾಟರ್ಡೇ ಕಲೆಕ್ಷನ್ಸ್ ನೋಡಿದ್ರಿ. ಹಿಂದಿನ ದಿನಕ್ಕಿಂತ 30% ಎಲ್ಲ ಕಡೆ ಜಾಸ್ತಿ ಆಗಿತ್ತು. ಹೌಸ್ಫುಲ್ ಬೋರ್ಡ್ಗಳು ಬಿಡೋಕ್ಕೆ ಶುರುವಾಯಿತು. ಸೊ ಅಲ್ಲಿಂದ ನಮ್ಮ ಇದು ಏನು ಖುಷಿ ಏನಿತ್ತು ಅದು ಜಾಸ್ತಿ ಆಯಿತು. ಬರ್ಡೇಗೆ ನಮ್ಮ ಟೀಮಿಂದ ನಮಗೊಂದು ಆಪರ್ಚುನಿಟಿ ಸಿಕ್ಕಿತ್ತು. ಗಣೇಶ್ ಅವ್ರ ಬರ್ಡೇಗೆ ನಾವು ಒಂದು ಸಿನಿಮಾ ಅವ್ರ ಬರ್ಡೇಗೆ ರಿಲೀಸ್ ಮಾಡುವಂಥ ಒಂದು ಚಾನ್ಸು. ಆ ಆಪರ್ಚುನಿಟಿನ ನಾವು ಐ ಥಿಂಕ್ ಎನ್ಕ್ಯಾಶ್ ಮಾಡ್ಕೊಂಡ್ವಿ. ಅವ್ರು ಮಾಡಿಕೊಂಡ ಅವಕಾಶನ ಎನ್ಕ್ಯಾಶ್ ಮಾಡಿಕೊಂಡ್ರೆ ಜನ ರಿಸೀವ್ ಮಾಡೋದು. ಸ್ಪೆಷಲ್ ಥ್ಯಾಂಕ್ಸ್. ಇದೊಂದು ಕಂಪ್ಲೀಟ್ ಒಳ್ಳೆ ಎಕ್ಸ್ಪೀರಿಯನ್ಸು. ಎಲ್ಲ ಕಡೆ ಅಕ್ರಾಸ್ 50ರಿಂದ 60 ಥಿಯೇಟರ್ಗಳಲ್ಲಿ ಹೋದೆ. ತೆಲುಗು ಸೆಂಟರ್ಸಲ್ಲಿ, ನಾನ್ ಕನ್ನಡ ಸೆಂಟರ್ಸಲ್ಲಿ ಹೋದೆ. ಒಂದು ಅನ್ಸಿದ್ದು ಇಷ್ಟೇ ನನಗೆ, ಇದನ್ನ ನಾವು ಇನ್ನು ಮುಂದೆ ನಮ್ಮ ಪ್ರೊಡ್ಯೂಸರ್ಸು, ನಮ್ಮ ಡೈರೆಕ್ಟರ್ಸು ಅದನ್ನ ಸಿನಿಮಾ ಮಾಡೋದು ಅಲ್ಲ, ಈ ಥರ ಸೆಂಟರ್ಸಲ್ಲಿ ಈ ಅಭ್ಯಾಸ ತಿರ್ಗಾ ನಾವು ಸ್ಟಾರ್ಟ್ ಮಾಡಿಸ್ಬೇಕು. ನಮ್ಮ ಕನ್ನಡ ಸಿನಿಮಾಗಳು ಪ್ರತಿ ವಾರ ಅಲ್ಲೆಲ್ಲ ಹೋಗ್ಬೇಕು. ಅದು ತಿರ್ಗಾ ನಮ್ಮ ಕನ್ನಡ ಥಿಯೇಟರ್ಸೇ ಹಾಕಬೇಕು ಅನ್ನೋ ನನ್ನ ಆಸೆ. ಸೊ ನಾವು ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ ದಿಸ್ ಇಸ್ ದ ಎಕ್ಸ್ಪೀರಿಯನ್ಸ್ ಝೂಮ್ದು. ಮತ್ತು ನಾನು ಸ್ವಲ್ಪ ಈ 3 ದಿನ ಏನೇನು ಮಾಡಿದೆ ನಮ್ಮ ಸಿನಿಮಾ ಅಂತ ನಿಮ್ಮ ಹತ್ರ ಹೇಳೋಕ್ಕೆ, ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. 3 ದಿನದಲ್ಲಿ ಅಕ್ರಾಸ್ ಕರ್ನಾಟಕ 2,500 ಶೋ ಮಾಡಿದ್ದೀವಿ ನಾವು. 11 ಲಕ್ಷ ಆಡಿಯನ್ಸ್ ನೋಡಿದ್ದಾರೆ. ಒಂದು 200 ಶೋಸ್ ಹೌಸ್ಫುಲ್ ಆಗಿದೆ ಎಲ್ಲ ಡಿಸ್ಟ್ರಿಕ್ಟ್ ಸೆಂಟರ್ಸಲ್ಲಿ ಇಲ್ಲಿವರೆಗೂ. ಓವರ್ಸೀಸ್ ರೈಟ್ಸ್ ಬಗ್ಗೆ ಒಂದು ದೊಡ್ಡ ಲಿಸ್ಟ್ ಹಾಕಿದ್ದೆ. US ಕೆನಡಾ ರಿಲೀಸ್ ಆಯಿತು. ಅದನ್ನು ಔಟ್ರೈಡ್ ಅಂತ ನಮ್ಮ ಪ್ರೊಡಕ್ಷನಿಂದ ನಾವು ಒಂದು 30 ಲಕ್ಷ ರೂಪಾಯಿಗೆ ಮಾರಿದ್ವಿ. ಮಿಡ್ಲ್ ಈಸ್ಟ್ ರಿಲೀಸ್ ಆಗಿಲ್ಲ. UK-ಲಿ 9ನೇ ತಾರೀಕು ರಿಲೀಸ್ ಆಗ್ತಿದೆ. ಅಲ್ಲಿ ಇಷ್ಟಕಾಮಯ್ಯ ಮತ್ತು ಗೋಧಿ ಬಣ್ಣ 1ನೇ ತಾರೀಕು ರಿಲೀಸ್ ಆಗ್ತಿತ್ತು. ಸೊ ನಮ್ಮ ಕನ್ನಡ ಸಿನಿಮಾ ಅಲ್ಲೂ ಒಂದು ಕ್ಯೂ ಇದೆ ಅಂತ ಕೇಳಿ ಅದೊಂದು ಖುಷಿ ಆಯಿತು. ಸೊ ನಾವು 9ನೇ ತಾರೀಕಿಗೆ ಲಂಡನ್ 9ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀವಿ. ಊರ್ವಶಿ ಥಿಯೇಟ್ರಲ್ಲಿ 2 ಶೋ ಹೌಸ್ಫುಲ್ ಆಗಿದೆ. ಕಾವೇರಿಯಲ್ಲಿ 1 ಶೋ ಹೌಸ್ಫುಲ್ ಆಗಿದೆ. ಇದ್ರ ಜೊತೆ ಫಸ್ಟ್ ಡೇ ಗ್ರಾಸ್ ಈ ಸಿನಿಮಾ 1,45,00,000 ಮಾಡ್ತು. ಸೆಕೆಂಡ್ ಡೇ 1,60,00,000. 3ನೇ ದಿನ 2,18,00,000 ಮಾಡಿದೆ. 3 ದಿನಕ್ಕೆ ಈ ಸಿನಿಮಾ 5,23,00,000 ಮಾಡಿದೆ ಗ್ರಾಸ್. ಸೊ ಥ್ಯಾಂಕ್ಸ್ ಟು ದಿ ಇದ್ರ ಹಿಂದೆ ಇರುವಂಥ ಪ್ರತಿಯೊಬ್ಬ ಆಡಿಯನ್ಸ್ಗೂ ನಮ್ಮ ಟೀಮಿಂದ ಸ್ಪೆಷಲ್ ಥ್ಯಾಂಕ್ಸು. ಅಕ್ರಾಸ್ ಇಂಡಿಯಾ 31 ಸೆಂಟರ್ ರಿಲೀಸ್ ಮಾಡಿದ್ದೀವಿ. ಪೂನಾಲ್ ಮಾತ್ರ 2 ಶೋ ಹೌಸ್ಫುಲ್ ಆಗಿದೆ. ಬೇರೆ ಎಲ್ಲ ಸೆಂಟರ್ಸೂ ಅಬೌವ್ 50% ಆಕ್ಯುಪೆನ್ಸಿ ಆಯಿತು. ಮಿಡ್ಲ್ ಈಸ್ಟಲ್ಲಿ ಸಿನಿಮಾ ರಿಲೀಸ್ ಆಗಿಲ್ಲ, ಬಿಕಾಸ್ ಆಫ್ ಈದ್ ಇತ್ತು ಅಂತ ರಿಲೀಸ್ ಆಗಿಲ್ಲ. ಈಗ ನೆಕ್ಸ್ಟ್ ವೀಕಿಂದ ಅದನ್ನು ರಿಲೀಸ್ ಮಾಡ್ತಾ ಇದ್ದೀವಿ. ಮತ್ತು ಇದ್ರ ಜೊತೆ ಈ ಸೆಲೆಬ್ರೇಷನ್ನ
ನಾವು ನಮ್ಮ ಗಣೇಶ್ ಸರ್ ಹತ್ರ ಕೇಳ್ಕೊಡ್ವಿ ಒಂದು 25 ಡೇಸ್ ಒಂದು ಸೆಲೆಬ್ರೇಷನ್ ಮಾಡೋಣ ಅಂತ ನಾರ್ತ್ ಕರ್ನಾಟಕದಲ್ಲಿ 25ನೇ ದಿನದ ಒಂದು ಸೆಲೆಬ್ರೇಷನ್ ನಾರ್ತ್ ಕರ್ನಾಟಕದಲ್ಲಿ ಒಂದು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವತ್ತಿಂದ. ನೆಕ್ಸ್ಟ್ ಈ ವೀಕೆಂಡಿಂದ ಥಿಯೇಟರ್ ವಿಸಿಟ್ ಹೋಗ್ತಾ ಇದ್ದೀವಿ, ಸಂಡೇ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಂದ ವಿಲ್ ಗೋ ಅಕ್ರಾಸ್ ದ ಸ್ಟೇಟ್, ಓವರ್ಸೀಸನ್ನು ಹೋಗಿ ಅಲ್ಲಿ ನಮ್ಮ ಸಿನಿಮಾನ ನಾವು ಅವ್ರ ಜೊತೆ ಕೂತು ನೋಡಿ ನಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಂಡು ಬರ್ತೀವಿ. ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಮಗೆ. ನಾನು ಎಲ್ಲೋ ಒಂದು ಸ್ಟಾರ್ ಸಿನಿಮಾ ಅಂತ ಮಾಡಿರಲಿಲ್ಲ. ಸೊ ದಿಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್ ನನಗೆ. ಥ್ಯಾಂಕ್ಸ್ ಟು ಎವ್ರಿ ಒನ್, ಥ್ಯಾಂಕ್ಸ್ ಟು ಮೀಡಿಯಾ ಆ್ಯಂಡ್ ಫ್ರೆಂಡ್ಸ್ ಮತ್ತು ಆಲ್ ಆಡಿಯನ್ಸ್, ಮೈ ಪ್ರೊಡ್ಯೂಸರ್ಸ್ ಎಸ್ಪೆಷಲಿ ಆ್ಯಂಡ್ ಮೈ ಟೆಕ್ನಿಷಿಯನ್ಸ್ ಟೀಮ್, ಅತಾಜೆ ಇರ್ಬೋದು, ನಮ್ಮ ಎಡಿಟರ್ ರವಿಚಂದ್ರನ್ ಅವರು ಇರ್ಬೋದು, ಎಸ್ ತಮನ್ ಮ್ಯೂಸಿಕ್, ಮತ್ತು ಅದರ್ ಸಾಧು ಕೋಟಿಲ ಅವರು ಇರ್ಬೋದು, ಕಾಶಿನಾಥ್ ಸರ್ ಇರ್ಬೋದು, ಕಂಪ್ಲೀಟ್ ಓವರ್ ಆಲ್ ಕ್ರೂಗೆ ಈ ಮೂಮೆಂಟಲ್ಲಿ ಸ್ಪೆಷಲ್ ಥ್ಯಾಂಕ್ಸು. ನಿಮಗೂ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಅಂತ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಎವ್ರಿ ಒನ್ ಒನ್ಸ್ ಅಗೇನ್. ಥ್ಯಾಂಕ್ ಯು ವೆರಿ ಮಚ್.